ವೀಕ್ಷಕರೇ, ತುಮಕೂರಲ್ಲಿ ಒಂದು ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕರು, ರಾಜ್ಯ ಸರ್ಕಾರದ ಮಾಜಿ ಸಚಿವರಾದಂತಹ ಜೆ.ಸಿ. ಮಾಧುಸ್ವಾಮಿ ಅವರು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಸೇರ್ತಾರಾ ಅನ್ನುವ ಒಂದು ಪ್ರಶ್ನೆ ಬಹುತೇಕ ತುಮಕೂರು ಜಿಲ್ಲೆಯ ಜನರಲ್ಲಿ ಕಾಡ್ತಾ ಇದೆ. ಕಳೆದ 3-4 ದಿನಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಗೆ ಜೆ.ಸಿ. ಮಾಧುಸ್ವಾಮಿ ಅವರು ಭೇಟಿ ನೀಡ್ತಾರೆ. ಆ ಭೇಟಿ ನೀಡಿದಂತಹ ಫೋಟೋಗಳು ಎಲ್ಲೆಡೆ ವೈರಲ್ ಆಗ್ತಾ ಹೋಗುತ್ತೆ. ಆ ವೈರಲ್ ಆದ ತಕ್ಷಣವೇ ಸಾಕಷ್ಟು ಕುತೂಹಲ ಕೂಡ ಮನೆ ಮಾಡುತ್ತೆ. ಜೆ.ಸಿ. ಮಾಧುಸ್ವಾಮಿ ಅವರು ಸುಮ್ಮನೆ ಯಾವತ್ತೂ ಯಾರ ಮನೆಯ ಬಾಗಿಲಿಗೆ ಹೋದವರಲ್ಲ. ಆದರೆ ಮುಖ್ಯಮಂತ್ರಿಯವರ ಮನೆಗೆ ಹೋಗಿದ್ದಾರೆ ಅಂತಂದ್ರೆ ಇಲ್ಲಿ ಏನೋ ಒಂದು ರಾಜಕೀಯವಾಗಿ ಮಾತುಕತೆ ಆಗಿದೆ ಎನ್ನುವ ಮಾತುಗಳು ಇಡೀ ಜಿಲ್ಲೆಯಲ್ಲಿ ಮತ್ತೆ ರಾಜ್ಯದಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಆದರೆ ಇದುವರೆಗೂ ಕೂಡ ಜೆ.ಸಿ. ಮಾಧುಸ್ವಾಮಿ ಅವರಾಗಲಿ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಲಿ ಯಾವುದನ್ನೂ ಹೇಳಿಲ್ಲ. ಆದರೆ ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾಕಿದ್ದಾರೆ, ಇದೊಂದು ಸೌಹಾರ್ದ ಭೇಟಿ ಅನ್ನುವ ಮಾತನ್ನ ಮಾತ್ರ ಆಡಿದ್ದಾರೆ. ಆದರೂ ಕೂಡ ಜೆ.ಸಿ. ಮಾಧುಸ್ವಾಮಿ ಅವರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಸೇರ್ತಾರೆ ಎನ್ನುವ ವಿಚಾರಗಳು 1 ತಿಂಗಳಿಂದನೂ ಕೂಡ ಅಲ್ಲಲ್ಲೇ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಜೆ.ಸಿ. ಮಾಧುಸ್ವಾಮಿ ಅವರು ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಾರೆ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಸೇರಿಲ್ಲ, ನಾನು ಬಿಜೆಪಿಯಲ್ಲಿ ಇದ್ದೇನೆ ಅನ್ನುವ ಮಾತನ್ನು ಕೂಡ ಅವ್ರು ಹಾಕಿದ್ರು. ಆದರೂ ಕೂಡ ಮುಂದಿನ ದಿನಗಳಲ್ಲಿ ನಾವು ನೋಡ್ತಾ ಹೋದ್ರೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ಬಹುತೇಕ ಜೆಡಿಎಸ್ ಮತ್ತು ಬಿಜೆಪಿಯ ನಡುವೆ ಇರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಅಲ್ಲಿ ನೆಲೆ ಇದುವರೆಗೂ ಊರಿಲ್ಲ. ಮುಂದಿನ ದಿನಗಳಲ್ಲಿ NDA ಏನಾದರೂ ಮುಂದುವರೆದ್ರೆ, ಅಂದರೆ ಬಿಜೆಪಿ ಮತ್ತು JDS ಏನಾದ್ರು ಮುಂದುವರೆದ್ರೆ ಸುರೇಶ್ ಬಾಬು ಅವರೇ ಕಂಟಿನ್ಯೂ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಜೆ.ಸಿ. ಮಾಧುಸ್ವಾಮಿ ಅವರಿಗೆ ಬಿಜೆಪಿಯಿಂದ ಅವಕಾಶ ಕಡಿಮೆ ಅನ್ನುವ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಅದಕ್ಕೂ ನಾವು ಮುಂಚೆ ಹೋದ್ರೆ ಸಂಸದರಾಗಿರುವಂತಹ ವಿ ಸೋಮಣ್ಣನವರ ವಿರೋಧವೂ ಕೂಡ ಜೆ.ಸಿ. ಮಾಧುಸ್ವಾಮಿ ಅವರ ಮೇಲೆ ಇರೋಂಗೆ ಕಾಣುತ್ತೆ. ಸಂಸದರಾಗಿರುವಂತಹ ಸೋಮಣ್ಣವರು ಅವ್ರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅದನ್ನು ನಯವಾಗಿ ತಿರಸ್ಕರಿಸಿದ್ರು ಮಾಧುಸ್ವಾಮಿ ಅವರು. ಹಾಗಾಗಿ ಮುಂದಿನ ದಿನದಲ್ಲಿ ಬಿಜೆಪಿಯಲ್ಲಿ ಅವರು ಉಳಿತಾರಾ, ಕಾಂಗ್ರೆಸ್ಗೆ ಹೋಗ್ತಾರಾ ಅನ್ನುವ ಮಾಹಿತಿಗಳನ್ನ ನಾವು ಅವರಿಂದನೇ ಕೇಳಬೇಕಾಗತ್ತೆ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.